ಆದಿತ್ಯವಾರದಂದು ಅಮೆರಿಕ ಸೇನೆ ಇರಾನಿನ ಕಂಟೇನರ್ ಹಡಗನ್ನ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಇದಕ್ಕೆ ಮೊದಲು ತಾನು ಇರಾನ್ ಬಾವುಟ ಹೊತ್ತಿದ್ದ 25 ಹಡಗುಗಳನ್ನು ಹಿಂದಕ್ಕೆ ಕಳುಹಿಸುವುದಾಗಿ ಅಮೆರಿಕ ಹೇಳಿದೆ. ಹೊರ್ಮುಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದ ಬಳಿಕ ಅದರ ಹೊರಭಾಗದಲ್ಲಿ ಇರಾನ್ ಬಂದರು ಪ್ರವೇಶಿಸುವ ಮತ್ತು ಇರಾನ್ ಬಂದರುಗಳಿಂದ ಹೊರಬರುವ ಹಡಗುಗಳಿಗೆ ಅಮೆರಿಕ ದಿಗ್ಬಂಧ ವಿಧಿಸಿದೆ. ಇದರನ್ವಯ ಇರಾನ್ ಹಡಗು ತೌಷ್ಕ ಬಂದರ್ ಅಬ್ಬಾಸ್ನತ್ತ ಸಾಗುವುದನ್ನು ಅಮೆರಿಕ ನಿರ್ಬಂಧಿಸಿತ್ತು. ಸಿಬ್ಬಂದಿಗೆ ಚಲನೆಯನ್ನ ಸ್ಥಗಿತಗೊಳಿಸುವಂತೆ ಹೇಳಲಾಯಿತಾದರೂ 6 ಗಂಟೆ ಕಾಲ ಈ ನಿರ್ದೇಶನವನ್ನ ತೌಷ್ಕ ಉಲ್ಲಂಘಿಸಿತು. ಬಳಿಕ ಗುರಿ ನಿರ್ದೇಶಿತ ಕ್ಷಿಪಣಿ ನಾಶಕ USS ಸ್ಕ್ರೌನ್ಸ್ ಸಿಬ್ಬಂದಿ ಇಂಜಿನ್ ಕೊಠಡಿ ತೆರೆಯುವಂತೆ ತೌಷ್ಕದ ಸಿಬ್ಬಂದಿಗಳಿಗೆ ಸೂಚಿಸಿದ್ದಾರೆ. ಆ ಬಳಿಕವೇ ಹಡಗಿನತ್ತ ಗುಂಡು ಹಾರಿಸಲಾಯಿತು ಮತ್ತು ಅಮೆರಿಕ ನೌಕಾದಳದ ಸೈನಿಕರು ಆ ಹಡಗನ್ನ ತಮ್ಮ ವಶಕ್ಕೆ ಪಡೆದುಕೊಂಡರು ಎಂದು ಅಮೆರಿಕ ಸೇನಾ ಕಮಾಂಡ್ ಸೆಂಟ್ಕಾಮ್ ಹೇಳಿದೆ. ಈ ಘಟನೆಯಲ್ಲಿ ಯಾರಾದರೂ ಗಾಯಗೊಂಡಿದ್ದಾರೆಯೇ ಎಂಬ ಬಗ್ಗೆ ಮಾಹಿತಿ ಲಭ್ಯವಿಲ್ಲ. ಈ ಘಟನೆ ಇರಾನ್ ಬಂದರಿಗೆ ಹೋಗುವ ಮತ್ತು ಅಲ್ಲಿಂದ ಹೊರಬರುವ ಹಡಗುಗಳ ಮೇಲೆ ಅಮೆರಿಕ ನಿರ್ಬಂಧವನ್ನ ಬಿಗಿಗೊಳಿಸಿದೆ ಎಂಬುದನ್ನು ಸ್ಪಷ್ಟಪಡಿಸಿದೆ ಮತ್ತು ಈ ಭಾಗದಲ್ಲಿ ಉದ್ವಿಗ್ನತೆ ಹೆಚ್ಚಲು ಕಾರಣವಾಗಿದೆ. ತೌಷ್ಕ ಹಡಗು ಸುಮಾರು 965 ಅಡಿ ಉದ್ದವಿದೆ ಹಾಗೂ 107 ಅಡಿ ಅಗಲವಿದೆ. ಈ ಹಡಗು 8 ದಿನಗಳ ಹಿಂದೆ ಮಲೇಷಿಯಾದ ಕ್ಲಾಂಗ್ ಬಂದರಿನಿಂದ ಹೊರಡಿತ್ತು ಮತ್ತು ಸಾಗರ ನೌಕಾ ಸಂಚಾರ ಮಾಹಿತಿಯ ಪ್ರಕಾರ ಅದು ಇರಾನಿನ ಬಂದರು ನಗರಿ ಬಂದರ್ ಅಬ್ಬಾಸ್ನತ್ತ ಸಾಗುತ್ತಿತ್ತು. ಆದಿತ್ಯವಾರದಂದು 6 ಗಂಟೆಗಳ ಕಾಲ ಅಮೆರಿಕ ಸೇನೆಯು ಹಡಗಿನ ಸಿಬ್ಬಂದಿಗಳಿಗೆ ವಾಷಿಂಗ್ಟನ್ ಜಾರಿ ಮಾಡಿರುವ ದಿಗ್ಬಂಧನವನ್ನು ಉಲ್ಲಂಘಿಸುತ್ತಿರುವ ಬಗ್ಗೆ ಎಚ್ಚರಿಕೆ ನೀಡಿದರೂ ಹಡಗಿನ ಸಿಬ್ಬಂದಿ ಅದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಆ ಬಳಿಕ ಅಮೆರಿಕದ ಯುದ್ಧ ನೌಕೆಯ ಸೈನಿಕರು ತೌಷ್ಕದ ಇಂಜಿನ್ ಕೊಠಡಿಯತ್ತ ಗುಂಡು ಹಾರಿಸಿ ಅದರ ಪ್ರೊಪಲ್ಷನ್ ನಿಷ್ಕ್ರಿಯಗೊಳಿಸಿದ್ದಾರೆ. ನಂತರ ನೌಕೆಯನ್ನು ಅಮೆರಿಕನ್ ಪಡೆಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದೆ ಎಂದು ಮಿಲಿಟರಿ ಹೇಳಿದೆ. ತನ್ನ ಹಡಗನ್ನ ಅಮೆರಿಕ ವಶಪಡಿಸಿಕೊಂಡಿರುವುದು ಕದನ ವಿರಾಮದ ಉಲ್ಲಂಘನೆ ಎಂದು ಇರಾನ್ ಕಿಡಿಕಾರಿದೆ. ಈ ಸಶಸ್ತ್ರ ಕಡಲುಗಳ್ಳತನದ ವಿರುದ್ಧ ಪ್ರತೀಕಾರ ಕೈಗೊಳ್ಳುವುದಾಗಿ ಅದು ಹೇಳಿದೆ.